ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಶಾಸಕರ ಸಂಬಳವನ್ನ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡೋಕೆ ಸಿಎಂ ನೇತೃತ್ವದ ಬಿಸಿನೆಸ್ ಅಡ್ವೈಸರಿ ಕಮಿಟಿ ತಾತ್ವಿಕ ಅನುಮೋದನೆ ನೀಡಿದೆ. ಸದ್ಯ ಎಷ್ಟು ಹೆಚ್ಚಳವಾಗ್ತಿದೆ ಅಂತ ನಿಖರವಾಗಿ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಈಗಿರೋ ಸಂಬಳಕ್ಕಿಂತ 50% ಹೆಚ್ಚಾಗಬಹುದು ಅಂತ ಗೊತ್ತಾಗಿದೆ. ಇದಕ್ಕೆ ಸಂಬಂಧಿಸಿದ ವಿಧೇಯಕವನ್ನ ಇದೇ ಅಧಿವೇಶನದಲ್ಲಿ ಸರ್ಕಾರ ಮಂಡಿಸಲಿದೆ ಅಂತ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ. ಸದ್ಯ ರಾಜ್ಯದ ಶಾಸಕರ ಸಂಬಳ ಮತ್ತು ಭತ್ಯೆ 2,05,000 ರೂಪಾಯಿ ಇದೆ. ಇದರಲ್ಲಿ 40,000 ರೂಪಾಯಿ ವೇತನ, ಕ್ಷೇತ್ರ ಭತ್ಯೆ 60,000 ರೂಪಾಯಿ, ಪ್ರಯಾಣ ಭತ್ಯೆ 60,000, ಆಪ್ತ ಸಹಾಯಕರ ವೇತನ 20,000 ರೂಪಾಯಿ, ದೂರವಾಣಿ ವೆಚ್ಚ 20,000 ರೂಪಾಯಿ, ಅಂಚೆ ವೆಚ್ಚ 5,000 ರೂಪಾಯಿ ಇದೆ. ಇದನ್ನ ಈಗ 50% ಹೆಚ್ಚಳ ಮಾಡಬಹುದು ಅಂತ ಹೇಳಲಾಗ್ತಿದ್ದು, ಅದಕ್ಕೆ ತಾತ್ವಿಕ ಅನುಮೋದನೆ ಸಿಕ್ಕಿದೆ. ಅಂದ್ಹಾಗೆ 2 ವರ್ಷಗಳ ಹಿಂದೆ ಅಂದ್ರೆ 2022ರಲ್ಲಿ ಬಿಜೆಪಿ ಸರ್ಕಾರ ಶಾಸಕರ ಸಂಬಳವನ್ನ ಹೆಚ್ಚಿಸಿತ್ತು. ಆದ್ರೆ ಅದು ಸಾಕಾಗ್ತಿಲ್ಲ. ಇದರಿಂದ ನಿರ್ವಹಣೆ ಕಷ್ಟ ಅಂತ ಶಾಸಕರು ಸಂಬಳ ಹೆಚ್ಚಿಸೋಕೆ ಹೇಳಿದ್ರು. ಈಗ ಒಪ್ಪಿಗೆ ಸಿಕ್ಕಿದೆ. ಇತ್ತ ವಿಧಾನಸೌಧದಲ್ಲಿ ಶಾಸಕರಿಗೆ ದುಬಾರಿ ಆಸನಗಳ ವ್ಯವಸ್ಥೆ ಮಾಡಿರುವುದು ವಿವಾದ ಸೃಷ್ಟಿಸಿದೆ. ಇತ್ತೀಚೆಗೆ ಸ್ಪೀಕರ್ ಯುಟಿ ಖಾದರ್ ಆದೇಶದಂತೆ ವಿಧಾನಸಭೆಯ ಮೊಗಸಾಲೆಯಲ್ಲಿ 15 ರಿಕ್ಲೈನರ್, 2 ಮಸಾಜ್ ಚೇರ್ಗಳನ್ನ ಅಳವಡಿಸಲಾಗಿತ್ತು. ಈ ಚೇರ್ಗಳನ್ನ ಬಾಡಿಗೆಗೆ ತರಲಾಗಿತ್ತು. ಒಂದು ರಿಕ್ಲೈನರ್ ಚೇರ್ಗೆ ದಿನಕ್ಕೆ 1,200 ಮತ್ತು ಮಸಾಜ್ ಚೇರ್ಗೆ ದಿನಕ್ಕೆ 10,000 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಮಧ್ಯಾಹ್ನದ ಬಳಿಕ ಶಾಸಕರ ಹಾಜರಾತಿ ಕಡಿಮೆ ಇರ್ತದೆ. ಹೀಗಾಗಿ ಶಾಸಕರು ವಿಶ್ರಾಂತಿ ಪಡೆದು ಸದನಕ್ಕೆ ಹಾಜರಾಗಲಿ ಅಂತ ಸ್ಪೀಕರ್ ಯುಟಿ ಖಾದರ್ ನಿರ್ಧಾರ ಕೈಗೊಂಡಿದ್ರು ಅಂತ ಸರ್ಕಾರ ಹೇಳ್ತಿತ್ತು. ಆದ್ರೆ ಈಗ ಅದಕ್ಕೆ ತೀವ್ರ ಆಕ್ಷೇಪ ಕೇಳಿಬರ್ತಿದೆ. ಒಂದ್ ಕಡೆ ಮೆಟ್ರೋ ದರ ಏರಿಕೆಯಾಗಿದೆ, ಇನ್ನೊಂದ್ ಕಡೆ ಬಸ್ ಟಿಕೆಟ್, ವಿದ್ಯುತ್ ಬಿಲ್ ಕೂಡ ಹೆಚ್ಚಳವಾಗಿದೆ. ಇದರ ಮಧ್ಯೆ ಗ್ಯಾರಂಟಿಗೆ ಹಣ ಇಲ್ಲ ಅಂತ ಸರ್ಕಾರವೇ ಒಪ್ಪಿಕೊಳ್ತಿದೆ. ಇದರ ಮಧ್ಯೆ ಈ ದುಬಾರಿ ಖರ್ಚು ಯಾಕೆ, ಇದರಿಂದ ಹೊರೆ ಅಲ್ವಾ ಅಂತ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ಇನ್ನೊಂದು ಕಡೆ ಕರ್ನಾಟಕ ಅಸೆಂಬ್ಲಿಯ ಒಳಗೆ ಮತ್ತು ಹೊರಗೆ ಅಳವಡಿಸಿದ ಟಿವಿಯಲ್ಲಿ ಆಡಳಿತ ಪಕ್ಷದ ಸದಸ್ಯರನ್ನ ಮಾತ್ರ ತೋರಿಸಲಾಗ್ತಿದೆ ಅಂತ ಜೆಡಿಎಸ್ ಮತ್ತು ಬಿಜೆಪಿ ಆರೋಪ ಮಾಡಿದೆ. ಈ ವಿಚಾರವನ್ನ ಅಸೆಂಬ್ಲಿಯಲ್ಲಿ ಪ್ರಸ್ತಾಪಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಅಸೆಂಬ್ಲಿಯಲ್ಲಿನ ಟಿವಿಗಳು ಯಾವುದೇ ಒಂದು ಪಕ್ಷದ ಆಸ್ತಿಯಲ್ಲ, ಆಡಳಿತ ಪಕ್ಷದ ಸದಸ್ಯರ ಮೇಲೆ ಮಾತ್ರ ಕ್ಯಾಮೆರಾ ಫೋಕಸ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸ್ಪೀಕರ್ ಯುಟಿ ಖಾದರ್, ನಾವು ಆಡಳಿತ ಪಕ್ಷದವರ ಮೇಲೆ ಕ್ಯಾಮೆರಾ ಫೋಕಸ್ ಮಾಡುವಂತೆ ನಿರ್ದೇಶನ ನೀಡಿಲ್ಲ ಅಂತ ಹೇಳಿದ್ದಾರೆ. ಬಾಂಗ್ಲಾದೇಶ ಭಾರತಕ್ಕೆ ಮತ್ತೊಂದು ಪಾಕಿಸ್ತಾನ ಆಗೋ ಎಲ್ಲಾ ಲಕ್ಷಣಗಳನ್ನು ತೋರಿಸುತ್ತಿದೆ. ಪಾಕ್ ಜೊತೆಗೆ ಸ್ನೇಹ ಆಯ್ತು, ಭಾರತದ ವಿರುದ್ಧ ಮಾತನಾಡಿದ್ದಾಯ್ತು. ಈಗ ಗಡಿಯ ಸೆನ್ಸಿಟಿವ್ ಏರಿಯಾಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇನೆ ನಿಯೋಜನೆ ಮಾಡ್ತಿದೆ. ಅದರಲ್ಲೂ ಟರ್ಕಿ ನಿರ್ಮಿತ ಬೈರಾಕ್ಟರ್ ಡ್ರೋನ್ಗಳನ್ನ ವ್ಯಾಪಕವಾಗಿ ಡಿಪ್ಲಾಯ್ ಮಾಡ್ತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಬಾಂಗ್ಲಾ ಈ ಡ್ರೋನ್ ನಿಯೋಜಿಸುತ್ತಿದೆ ಅಂತ ಸುದ್ದಿ ಬಂದಿತ್ತು. ಆದ್ರೆ ಈಗ ಗಡಿಯ ಸೂಕ್ಷ್ಮ ಭಾಗದಲ್ಲೂ ಬಾಂಗ್ಲಾ ಆಪರೇಟ್ ಮಾಡ್ತಿದೆ ಅಂತ ಖುದ್ದು ಭಾರತೀಯ ಸೇನೆ ಮಾಹಿತಿ ನೀಡಿದೆ. ಅಲ್ಲದೆ ಗಡಿ ಪ್ರದೇಶದಲ್ಲಿ ಈ ಡ್ರೋನ್ಗಳು ಹಾರಾಟ ನಡೆಸುತ್ತಿರುವುದನ್ನ ಸೇನೆ ಗಮನಿಸಿದೆ. ಸುಮಾರು 20 ಗಂಟೆಗಳ ಕಾಲ ಈ ಡ್ರೋನ್ಗಳು ಹಾರಾಟ ನಡೆಸಿವೆ. ಹೀಗಾಗಿ ನಮ್ಮ ಸೇನೆ ಬಾಂಗ್ಲಾ ಗಡಿಯಲ್ಲಿ ಹೈ ಅಲರ್ಟ್ನಲ್ಲಿದೆ. ಈ ಡ್ರೋನ್ ಚಟುವಟಿಕೆಗಳನ್ನ ಪತ್ತೆ ಹಚ್ಚಲು ಸೇನೆ ರೆಡಾರ್ಗಳನ್ನ ನಿಯೋಜಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಈ ಟರ್ಕಿಯ ಬೈರಾಕ್ಟರ್ ಅತಿ ಬಲಿಷ್ಠ ಡ್ರೋನ್ಗಳ ಪೈಕಿ ಒಂದು ಅಂತ ಕರೆಸಿಕೊಳ್ಳುತ್ತೆ. ಆತ್ಮಾಹುತಿ ದಾಳಿ ಮಾಡೋ ಡ್ರೋನ್ ಇದು. ಇದನ್ನೇ ಈಗ ಭಾರತದ ಎದುರಿಗೆ ನಿಲ್ಲಿಸಿದೆ. ಅಷ್ಟೇ ಇಲ್ಲ, ಭಾರತದ ಸೆನ್ಸಿಟಿವ್ ಪ್ರದೇಶಗಳಾದ ಪಶ್ಚಿಮ ಬಂಗಾಳದ ಸಿಲಿಗುರಿ, ಕರುಡಾರ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಬಾಂಗ್ಲಾ ಪಾಕಿಸ್ತಾನವನ್ನ ಒಳಗೆ ಬಿಟ್ಟಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಆಕ್ಸೆಸ್ ನೀಡಿ ಅನುಮಾನಕ್ಕೆ ಎಡೆ ಮಾಡೋ ಚಟುವಟಿಕೆ ನಡೆಸುತ್ತಿದೆ. ಇದರ ಬಗ್ಗೆನೂ ನಾವು ಹತ್ತಿರದಿಂದ ಮಾನಿಟರ್ ಮಾಡ್ತಿದ್ದೀವಿ ಅಂತ ಸೇನಾ ಮೂಲಗಳು ಹೇಳಿವೆ. ಇನ್ನೊಂದ್ ಕಡೆ ಪಾಕ್ ಭಾರತ ಗಡಿ ಉದ್ವಿಗ್ನಗೊಳ್ತಾನೆ ಇದೆ. ಪಂಜಾಬ್ ಗಡಿ ಮೂಲಕ ಒಳನುಸುಳೋಕೆ ಯತ್ನಿಸಿದ್ದ ಒಬ್ಬ ಪಾಕ್ ಪ್ರಜೆಯನ್ನ ಸೇನೆ ಹೊಡೆದುರುಳಿಸಿದೆ. ಅಮೃತ್ಸರ್ ಜಿಲ್ಲೆಯ ಕೊಟ್ರಾರ್ಜಾ ಅನ್ನೋ ಗ್ರಾಮದ ಬಳಿ ಈ ಘಟನೆಯಾಗಿದೆ. ಆ ಪ್ರದೇಶದಲ್ಲಿ ಹೆಚ್ಚಾಗಿ ಗೋಧಿ ಬೆಳೆ ಬೆಳೀತಾರೆ. ಅದನ್ನೇ ಬಳಸಿಕೊಂಡು ಅಲ್ಲಿ ಕೆಲಸಗಾರರಂತೆ ನಟಿಸಿ ಭಾರತದ ಗಡಿಯೊಳಗೆ ನುಗ್ಗೋಕೆ ಈತ ಯತ್ನಿಸಿದ. ಇದನ್ನ ಗಮನಿಸಿ ಸೇನೆ ವಾರ್ನಿಂಗ್ ಕೊಟ್ಟಿತ್ತು. ಈತ ಕೇಳಿಲ್ಲ. ಹೀಗಾಗಿ ಗುಂಡು ಹಾರಿಸಬೇಕಾಯಿತು ಅಂತ ಸೇನೆ ಮಾಹಿತಿ ನೀಡಿದ್ದಾರೆ. ಸದ್ಯ ಆತ ಯಾರು, ಅವನ ಉದ್ದೇಶ ಏನಾಗಿತ್ತು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಬಿಜೆಪಿ ಮೇಲೆ 40% ಕಮಿಷನ್ ಆರೋಪ ಮಾಡಿ ಆ ಬಗ್ಗೆ ಜನಾಭಿಪ್ರಾಯ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದ ಕಾಂಗ್ರೆಸ್ ಸರ್ಕಾರದ ಮೇಲೇನೆ ಈಗ ಕಮಿಷನ್ ಆರೋಪ ಬಂದಿದೆ. ಖುದ್ದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಈ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಅವಧಿಗಿಂತಲೂ ಕಾಂಗ್ರೆಸ್ ಅವಧಿಯಲ್ಲೇ ಗುತ್ತಿಗೆದಾರರು ಹೆಚ್ಚಿನ ಕಿರುಕುಳ ಅನುಭವಿಸುತ್ತಿದ್ದಾರೆ.
ಅವರಿಗಿಂತ ಇವರೇ ಹೆಚ್ಚು ಕಮಿಷನ್ ಹೇಳ್ತಿದ್ದಾರೆ. ಅಧಿಕಾರಿಗಳು ಬಾಕಿ ಇರೋ ಬಿಲ್ ಬಿಡುಗಡೆ ಮಾಡ್ತಿಲ್ಲ, ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ. ಒಟ್ಟು 32,000 ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ. ಸಿದ್ದರಾಮಯ್ಯನವರು ಏಪ್ರಿಲ್ನಲ್ಲಿ 15,000 ಕೋಟಿ ರೂಪಾಯಿ ಬಾಕಿ ಬಿಲ್ ಅನ್ನ ರಿಲೀಸ್ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ನಾವು ಸಾಲ ಮಾಡಿ ಇಲ್ಲಿಗೆ ಹಣ ಹಾಕಿದ್ವಿ. ಈಗ ಸಾಲ ನೀಡಿರೋ ಬ್ಯಾಂಕ್ಗಳು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ತಿವೆ. ಅಡವಿಟ್ಟಿರೋ ಚಿನ್ನ ಬಿಡಿಸಿಕೊಳ್ಳಲು ಆಗ್ತಿಲ್ಲ. ಹಲವು ಗುತ್ತಿಗೆದಾರರು ಹಣ ಬಿಡುಗಡೆ ಮಾಡಿ ಇಲ್ಲವೇ ದಯಾಮರಣ ನೀಡಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಕೂಡಲೇ ಬಾಕಿ ಬಿಲ್ ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಈ ಭ್ರಷ್ಟಾಚಾರ ಬಗೆಹರಿದಿದ್ರೆ ನಾವು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರು ನೀಡ್ತೀವಿ ಅಂತ ಗುತ್ತಿಗೆದಾರರ ಸಂಘ ಹೇಳಿದೆ. ರಾಜ್ಯದಲ್ಲಿ ಇಡ್ಲಿ ಬಟಾಣಿ ಕಲ್ಲಂಗಡಿ ಬಳಿಕ ಈಗ ಟೊಮ್ಯಾಟೊ ಸಾಸ್ನ ಕುರಿತು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಈ ಸಾಸ್ನ ತಯಾರಿಕೆಯಲ್ಲಿ ರಾಸಾಯನಿಕ ಬಳಸಲಾಗ್ತಿದೆ ಅಂತ ಆಹಾರ ಇಲಾಖೆ ವರದಿಯಿಂದ ದೃಢ ಆಗಿದೆ. ಕಳೆದ ಫೆಬ್ರವರಿಯಲ್ಲಿ ಸಾಸ್ ಮಾದರಿಗಳನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ಈಗ ಟೊಮ್ಯಾಟೊ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯೇಟ್ ಅನ್ನೋ ಹಾನಿಕಾರಕ ರಾಸಾಯನಿಕ ಬಳಸಲಾಗ್ತಿದೆ. ಇದರಲ್ಲಿ ಉಪ್ಪಿನ ಅಂಶ ಅಧಿಕ ಪ್ರಮಾಣದಲ್ಲಿರುತ್ತೆ. ಟೊಮ್ಯಾಟೊ ಸಾಸ್ ಬ್ರೈಟ್ ಮತ್ತು ರೆಡ್ ಆಗಿ ಕಾಣಿಸೋಕೆ ಕೃತಕ ಬಣ್ಣ ಬಳಸಲಾಗ್ತಿದೆ. ಈ ಸಾಸ್ನ ಸೇವಿಸೋದ್ರಿಂದ ಅಧಿಕ ರಕ್ತದೊತ್ತಡ ಹಾಗೂ ನಿಶ್ಶಕ್ತಿ ಉಂಟಾಗಬಹುದು. ಮಕ್ಕಳಲ್ಲಿ ತಾಳ್ಮೆ ಮತ್ತು ಶಾಂತ ಮನಸ್ಥಿತಿ ಕಡಿಮೆಯಾಗುತ್ತೆ. ಮಕ್ಕಳು ಕಂಟ್ರೋಲ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ಆರೋಗ್ಯ ಅಧಿಕಾರಿಗಳು ಆತಂಕ ಹೊರಹಾಕಿದ್ದಾರೆ. ಅಲ್ಲದೆ ಬೆಲ್ಲದ ಕುರಿತು ಸರ್ಕಾರ ಮಾಹಿತಿ ಕೊಟ್ಟಿದೆ. ಬೆಲ್ಲದಲ್ಲಿ ಅಪಾಯಕಾರಿ ರಾಸಾಯನಿಕ ಸಲ್ಫರ್ ಡೈಆಕ್ಸೈಡ್ ಹಾಗೂ ಕೃತಕ ಬಣ್ಣ ಬಳಕೆ ಮಾಡ್ತಿದ್ದಾರೆ. ಬೆಲ್ಲ ಗೋಲ್ಡನ್ ಕಲರ್ನಲ್ಲಿ ಕಾಣಿಸೋಕೆ ಕೃತಕ ಬಣ್ಣ ಬಳಸಲಾಗ್ತಿದೆ. ಇದರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಆಹಾರ ಇಲಾಖೆ ತಿಳಿಸಿದೆ. ಅಕ್ರಮ ಚಿನ್ನ ಕಳ್ಳ ಸಾಗಾಣೆ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರನ್ನ ಬಂಧಿಸಲಾಗಿದೆ. ಇವರು ಸುಮಾರು 15 ಕೆಜಿ ಚಿನ್ನವನ್ನ ದುಬೈಗೆ ಸಾಗಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ದುಬೈನಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿತಾ ಇದ್ದಂತೆ ಇವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರನ್ಯಾ ಅನೇಕ ಬಾರಿ ದುಬೈಗೆ ಹೋಗಿ ಬರ್ತಿದ್ರು. ಇದರಿಂದ ಕಸ್ಟಮ್ನ ಡಿಆರ್ ಅಧಿಕಾರಿಗಳು ಅನುಮಾನ ಮೂಡಿತ್ತು. ಹೀಗಾಗಿ ಅಧಿಕಾರಿಗಳು ನಟಿಯ ಚಲನವಲನಗಳನ್ನ ಗಮನಿಸಿದ್ರು. ಅವರು ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ 2 ಗಂಟೆ ಮೊದಲೇ ಅಧಿಕಾರಿಗಳು ಆಗಮಿಸಿ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ತಿಂಗಳ ಕೊನೆಗೆ ರಾಜ್ಯದಲ್ಲಿ 1 ಕಪ್ ಕಾಫಿ ಬೆಲೆ 2% 3% ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸದ್ಯ 15 17 ರೂಪಾಯಿ ಬೆಲೆ ಇದ್ದು ಮಾರ್ಚ್ ಅಂತ್ಯದೊಳಗೆ 20 ರೂಪಾಯಿ ಆಗಲಿದೆ. ಹಾಲಿನ ದರಕ್ಕಿಂತ ಕಾಫಿಗೆ ಹಾಕುವ ಡಿಕಾಕ್ಷನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಕಾಫಿ ಬೆಲೆ ಹೆಚ್ಚಾಗಲಿದೆ ಅಂತ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಮಧುಕರ್ ಶೆಟ್ಟಿ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ಕಾರ್ಯ ನಿಲ್ಲಿಸುವಂತೆ ರಾಜ್ಯ ಸರ್ಕಾರ ಕೊಪ್ಪಳ ಡಿಸಿಗೆ ಸೂಚನೆ ನೀಡಿದೆ. ಈ ಫ್ಯಾಕ್ಟರಿ ನಿರ್ಮಾಣದಿಂದ ಪರಿಸರ ಮಾಲಿನ್ಯ ಆಗುತ್ತೆ ಅಂತೇಳಿ ಸ್ಥಳೀಯರು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾಗಿತ್ತು. ಅದರ ಬೆನ್ನಲ್ಲೇ ಎಚ್ಚೆತ್ತಿರೋ ಸಿಎಂ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮೆಲ್ ಅರಸಿದ್ದಿ ಅವರಿಗೆ ಸೂಚಿಸಿದ್ದಾರೆ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಬಿಜೆಪಿಯ ಎನ್ ರವಿಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಯುಪಿಯ ಸಂಬಲ್ ಪ್ರಕರಣ ವಿಚಾರವಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ನಮ್ಮದೇನಿದೆಯೋ ಅದು ನಮಗೆ ವಾಪಸ್ ಸಿಗಬೇಕಾಗಿದೆ. ನಮಗೆ ಸೇರಿದ್ದನ್ನ ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ. ಸಂಬಲ್ನಲ್ಲಿ ಕೆಲ ಕಿಡಿಗೇಡಿಗಳು 68 ಯಾತ್ರಾ ಸ್ಥಳಗಳು ಮತ್ತು 19 ಬಾವಿಗಳ ಕುರುಹುಗಳನ್ನ ಅಳಿಸಿ ಹಾಕೋ ಪ್ರಯತ್ನ ಮಾಡ್ತಿದ್ರು. ಈಗ 54 ಯಾತ್ರಾ ಸ್ಥಳಗಳನ್ನ ಹುಡುಕಿದ್ದೇವೆ. 19 ಬಾವಿಗಳ ಜಾಗವನ್ನ ಕೂಡ ಪತ್ತೆ ಹಚ್ಚಿದ್ದೇವೆ. ಇದು ಮುಂದುವರಿಯುತ್ತೆ. ನಮ್ಮದನ್ನ ನಾವು ಪಡ್ಕೋತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಸಂಬಲ್ನಲ್ಲಿರೋ ಶಾಹಿ ಜಾಮಾ ಮಸೀದಿ ಮುಂಚೆ ದೇಗುಲಾಗಿತ್ತು. ಮೊಘಲ್ ದೊರೆ ಬಾಬರ್ ಅದನ್ನ ಕೆಡವಿ ಮಸೀದಿ ನಿರ್ಮಿಸಿದ್ದ ಅಂತೇಳಿ ವಿವಾದ ಉಂಟಾಗಿತ್ತು. ಹಿಂಸಾಚಾರ ಸಹ ನಡೆದಿತ್ತು. ಆ ಬಳಿಕ ಆ ಪ್ರದೇಶದಲ್ಲಿ ಅಂದ್ರೆ ಸಂಬಾಲ್ ಭಾಗದಲ್ಲಿ ಯುಪಿ ಸರ್ಕಾರ ಮತ್ತು ಕೇಂದ್ರದ ಪುರಾತತ್ವ ಇಲಾಖೆ ಉತ್ಖನನ ಶುರು ಮಾಡಿದ್ವು. ಅದರಲ್ಲಿ ಅನೇಕ ನಾಶವಾದ ದೇಗುಲ, ಕಲ್ಯಾಣಿ ಬಾವಿಗಳು ಪತ್ತೆಯಾಗಿದ್ವು. ಇನ್ನು ಉತ್ಖನನ ನಡೀತಿದ್ದು ವಾಪಸ್ ಪಡಿತೀವಿ ಅಂತ ಯೋಗಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಪಾಕಿಸ್ತಾನಿ ಅಂತ ಕರೆಯೋದು ತಪ್ಪು. ಅದು ಕೆಟ್ಟ ಅಭಿರುಚಿ. ಆದ್ರೆ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ವಿಚಾರ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವ್ಯಕ್ತಿಯೊಬ್ಬರು ತನಗೆ ಪಾಕಿಸ್ತಾನಿ ಅಂತ ಕರೆದು ಧಾರ್ಮಿಕವಾಗಿ ನಿಂದಿಸಿದ್ದಾನೆ ಅಂತ ಆರೋಪಿಸಿ ಕೇಸ್ ದಾಖಲಿಸಿದ್ರು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರಿದ್ದ ನ್ಯಾಯಪೀಠ ವಿಚಾರಣೆ ನಡೆಸಿ ಈಗ ಈ ರೀತಿ ಹೇಳಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಲ್ಲಿನ ಆಹಾರ ಸಚಿವ ಧನಂಜಯ ಮುಂಡೆ ರಾಜೀನಾಮೆ ನೀಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಮಸಾಜೋಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ದೇಶ್ಮುಖ್ರನ್ನ ಅಪಹರಿಸಿ ಹತ್ಯೆ ಮಾಡಲಾಗಿತ್ತು. ಈ ಕೇಸ್ನಲ್ಲಿ ಸಚಿವರ ಆಪ್ತ ವಾಲ್ಮೀಕ್ ಕರಾಡ್ ಹೆಸರು ಕೇಳಿಬಂದ ಬೆನ್ನಲ್ಲೇ ಮುಂಡೆ ರಾಜೀನಾಮೆ ನೀಡಿದ್ದಾರೆ. ಆದರೆ ಇದಕ್ಕೆ ಅವರು ಬೇರೆಯದೇ ಕಾರಣ ಕೊಟ್ಟಿದ್ದಾರೆ. ನನ್ನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಚಿಕಿತ್ಸೆಗೋಸ್ಕರ ರಾಜೀನಾಮೆ ನೀಡಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಛತ್ತೀಸ್ಗಢದಲ್ಲಿ ಬಿಜಾಪುರ ಜಿಲ್ಲೆಗೆ ಸೇರಿದ ಮೋಸ್ಟ್ ವಾಂಟೆಡ್ ನಕ್ಸಲ್ ಕಮಾಂಡರ್ ದಿನೇಶ್ ಮೋದಿಯಂ ಅನ್ನೋ ವ್ಯಕ್ತಿ ಶರಣಾಗಿದ್ದಾರೆ. ದಿನೇಶ್ ಈ ಹಿಂದೆ ಅನೇಕ ದಾಳಿಗಳಲ್ಲಿ ಭಾಗಿಯಾಗಿದ್ದ. ಕನಿಷ್ಠ 100 ಭದ್ರತಾ ಸಿಬ್ಬಂದಿಯ ಸಾವಿಗೆ ಕಾರಣನಾಗಿದ್ದ ಅನ್ನೋ ಆರೋಪ ಇತ್ತು. ಈಗ ದಿನೇಶ್ ಜೀವ ಭಯದಿಂದ ತನ್ನ ಪತ್ನಿ ಕಲಾತತಿ ಮತ್ತು ಮಗುವಿನೊಂದಿಗೆ ಶರಣಾಗಿದ್ದಾನಂತ ಪೊಲೀಸರು ತಿಳಿಸಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳದಲ್ಲಿ ತಾಯಂದಿರು ಮಕ್ಕಳಿಗೆ ಹಾಲುಣಿಸಲು ಸರ್ಕಾರಗಳು ಸೂಕ್ತ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ಪ್ರಸನ್ನ ಬಿ ವರಾಡಿ
ಕಾಳೆ ಅವರಿದ್ದ ಪೀಠ ತಿಳಿಸಿದೆ. ದೇಶದ ನದಿಗಳಲ್ಲಿರೋ ಡಾಲ್ಫಿನ್ಗಳ ಕುರಿತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ವರದಿ ರಿಲೀಸ್ ಮಾಡಿದೆ. ಇದರ ಪ್ರಕಾರ ದೇಶದ ನದಿಗಳಲ್ಲಿ 6,327 ಡಾಲ್ಫಿನ್ಗಳಿವೆ. ಅವುಗಳಲ್ಲಿ 2,397 ಡಾಲ್ಫಿನ್ಗಳು ಉತ್ತರ ಪ್ರದೇಶದಲ್ಲೇ ಇದೆ. ಗಂಗಾ ನದಿಯಲ್ಲಿ ಹೆಚ್ಚಾಗಿವೆ ಅಂತ ಹೇಳಿದೆ. ಜಮ್ಮು ಕಾಶ್ಮೀರದಲ್ಲಿ 2024ರಲ್ಲಿ ಮೊದಲ ಅಧಿವೇಶನದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದನ್ನ ವಿರೋಧಿಸಿ ರೆಸಲ್ಯೂಷನ್ ಒಂದನ್ನ ಮಂಡಿಸಲಾಗಿತ್ತು. ಆದರೆ ಇದನ್ನ ಕೇಂದ್ರ ತಿರಸ್ಕರಿಸಿತ್ತು. ಈಗ ಇನ್ನೊಂದು ರೆಸಲ್ಯೂಷನ್ ತರೋ ಅಗತ್ಯ ಇಲ್ಲ ಅಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಅಲ್ಲದೆ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಎಲ್ಲಾ ಶಾಸಕರು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಒಗ್ಗಟ್ಟಿಗೆ ಕರೆ ಕೊಟ್ಟಿದ್ದಾರೆ. ಕೊಲೆ ಪ್ರಕರಣದಲ್ಲಿ 2012ರ ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ವಿಜೇತ ಕುಸ್ತಿಪಟು ಸುಶೀಲ್ ಕುಮಾರ್ಗೆ ದಿಲ್ಲಿ ಹೈಕೋರ್ಟ್ ಜಾಮೀನು ನೀಡಿದೆ. 50,000 ರೂಪಾಯಿ ಬಾಂಡ್ ಮತ್ತು 2 ಶ್ಯೂರಿಟಿ ಪಡೆದು ಅವರನ್ನ ಬಿಡುಗಡೆ ಮಾಡಲಾಗಿದೆ. ಉತ್ತರಾಖಂಡ ಕ್ಯಾಬಿನೆಟ್ ಹೊಸ ಅಬಕಾರಿ ನೀತಿಗೆ ಅನುಮೋದನೆ ಕೊಟ್ಟಿದೆ. ಇದರ ಪ್ರಕಾರ ಧಾರ್ಮಿಕ ಕ್ಷೇತ್ರದ ಹತ್ತಿರ ಇರೋ ಮದ್ಯದ ಅಂಗಡಿಗಳ ಲೈಸೆನ್ಸ್ ಅನ್ನು ರದ್ದುಗೊಳಿಸಲು ತೀರ್ಮಾನಿಸಲಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಮ್ಯಾಚ್ ಶುರುವಾಗಿದೆ. ದುಬೈನಲ್ಲಿ ಈ ಪಂದ್ಯ ನಡೀತಿದೆ. ಟಾಸ್ ಗೆದ್ದು ಕಾಂಗಾರುಗಳು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ್ರು. ಆರಂಭದಲ್ಲಿ ಇನ್ನಿಂಗ್ಸ್ ಕಟ್ಟಲು ಪರದಾಡಿದ್ದ ಆಸ್ಟ್ರೇಲಿಯನ್ನರು ಮಿಡಲ್ ಓವರ್ಗಳಲ್ಲಿ ಉತ್ತಮ ಆಟ ಆಡಿದ್ರು. ನಾಯಕ ಸ್ಟೀವ್ ಸ್ಮಿತ್ 73, ಅಲೆಕ್ಸ್ ಕ್ಯಾರಿ 61 ರನ್ ಗಳಿಸಿ ತಂಡಕ್ಕೆ ಆಸರೆಯಾದ್ರು. ಅಂತಿಮವಾಗಿ ಕಾಂಗಾರುಗಳು 49.3 ಓವರ್ಗಳಲ್ಲಿ 264 ರನ್ಗಳಿಗೆ ಆಲ್ಔಟ್ ಆದ್ರು. ಭಾರತದ ಪರ ಮೊಹಮ್ಮದ್ ಶಮಿ 3 ವಿಕೆಟ್ ಹಾಗೂ ಸ್ಪಿನ್ನರ್ಗಳಾದ ವರುಣ್ ಚಕ್ರವರ್ತಿ ಹಾಗೂ ರವೀಂದ್ರ ಜಡೇಜಾ ತಲಾ 2 ವಿಕೆಟ್ ಪಡೆದ್ರು. ಇನ್ನು 265 ರನ್ಗಳ ಗುರಿ ಬೆನ್ನತ್ತಿರೋ ಟೀಂ ಇಂಡಿಯಾದ ಸ್ಕೋರ್ ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮಲ್ಲಿ ಈ ತರ ಇತ್ತು. ಭಾರತದ ಷೇರುಪೇಟೆ ಮಂಗಳವಾರದ ಸೆಷನ್ನಲ್ಲೂ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 96 ಪಾಯಿಂಟ್ಸ್ ಬಿದ್ದು 72,989ಕ್ಕೆ ತಲುಪಿದೆ. ನಿಫ್ಟಿ 36 ಪಾಯಿಂಟ್ಸ್ ಕಡಿಮೆಯಾಗಿ 22,082ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ವಿದೇಶಿ ಬಂಡವಾಳದ ಹೊರಹರಿವು, ಟ್ರಂಪ್ರ ಟ್ಯಾರಿಫ್ ಇದರ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ. ಇನ್ನು ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತ ಎಲೆಕ್ಟ್ರಾನಿಕ್ಸ್, ಶ್ರೀರಾಮ್ ಫೈನಾನ್ಸ್ ಮತ್ತು ಅದಾನಿ ಎಂಟರ್ಪ್ರೈಸಸ್ ಷೇರುಗಳು ಉತ್ತಮ ಪ್ರದರ್ಶನ ನೀಡಿವೆ. ಇತ ಬಜಾಜ್ ಆಟೋ, ಹೀರೋ ಮೋಟೋಕಾರ್ಪ್, ಬಜಾಜ್ ಫಿನ್ಸರ್ವ್, HCL ಟೆಕ್ನಾಲಜೀಸ್ ಹಾಗೂ ಐಷರ್ ಮೋಟಾರ್ ಷೇರುಗಳು ನಷ್ಟ ಅನುಭವಿಸಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆಯಾಗಿ 87 ರೂಪಾಯಿ 30 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,112 ಹೆಚ್ಚಾಗಿ 86,432 ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,017 ರೂಪಾಯಿ ಹೆಚ್ಚಾಗಿ 79,170 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 895 ರೂಪಾಯಿ ಹೆಚ್ಚಾಗಿ 95,293 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.